ಇಷ್ಟೊಂದು ದನ ಉಂಟು ನೋಡಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ಬಂದು ಇದು ಶನಿವಾರ ವ್ಲಾಗ್. ಮಕ್ಕಳಿಗೆ ಸಹ ನನ್ನ ಮಗನಿಗೆ ರಜೆ ಇತ್ತು ಶನಿವಾರ. ಆದಿತ್ಯವಾರ ಹೇಗೂ ರಜೆ, ಶನಿವಾರ ರಜೆ ಇರ್ತದೆ. ಸೊ ಉಡುಪಿಗೆ ಹೋಗುವ ಅಂತೇಳಿ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಕಾರಲ್ಲೆಲ್ಲ ದಿನ ಹೋಗ್ತೇವೆ, ಬಸ್ಸಲ್ಲಿ ಹೋಗೋದು ಏನೋ ಒಂದು ಖುಷಿ. ಬಂದು 11 ಗಂಟೆ ಆಗಿದೆ. ನಾವು 12 ಗಂಟೆ ಆಗೋದ್ರೊಳಗೆ ಉಡುಪಿಯಲ್ಲಿದ್ವಿ. ಹೋಗುವ, ನನ್ನ ಮಗಳು ಹಸಿವು ಅಂತ ಹೇಳ್ತಾ ಇದ್ದು. ಹಾಗೆ ಫಸ್ಟಿಗೆ ನಾವು ಊಟಕ್ಕೆ ಹೋದ್ವಿ. ತುಂಬ ಲೈನ್ ಇತ್ತು, ಯಾಕೋ ಗೊತ್ತಿಲ್ಲ. ಶನಿವಾರ ತುಂಬ ರಶ್ ಇತ್ತು ಇವತ್ತು. ಸ್ಕೂಲ್ ಮಕ್ಕಳೆಲ್ಲ ಇದ್ರು ತುಂಬ. ಮಧ್ಯಾಹ್ನ ಸಹ ಊಟ ಇರ್ತದೆ, ಸಂಜೆ ಸಹ ಊಟ ಇರ್ತದೆ. 3 ಗಂಟೆ ತನಕ ಊಟ ಇರ್ತದೆ. ನಾವು ಹೋಗ್ಬೇಕಾದ್ರೆ 12 ಗಂಟೆ ಆಗಿತ್ತು. ಶನಿವಾರ ಬಂದು ನೆಲದಲ್ಲಿ ಊಟ ಮಾಡೋರು ನೆಲದಲ್ಲಿ ಊಟ ಮಾಡ್ತಾರೆ, ಪ್ಲೇಟಲ್ಲಾದರೆ ಪ್ಲೇಟಲ್ಲೂ ಸಹ ಊಟ ಇರ್ತದೆ. ಸಮಯ ಇದ್ದು ಬರೋದೆ. ಮೊದಲೆಲ್ಲ ಯಾವತ್ತೂ ನೆಲದಲ್ಲಿ ಊಟ ಮಾಡ್ತಿದ್ದೆ ಶನಿವಾರ. ನೆಲ ಎಲ್ಲ ಚೆಂದ ಮಾಡಿ ಒರೆಸ್ಲಿಕ್ಕೆ ನೀರು ಕೊಡ್ತಾರೆ. ಇವನ್ನೆಲ್ಲ ಬಾಳೆ ಎಲೆಯಲ್ಲಿ ಒರೆಸ್ಲಿಕ್ಕೆ ನೀರು ಕೊಡ್ತಾರೆ, ಹಾಗೆ ನೀರು ಕೊಡ್ತಾರೆ. ಚೆಂದ ಮಾಡಿ ಒರೆಸಿ ನೆಲದಲ್ಲಿ ಊಟ ಮಾಡೋದು. ಶನಿವಾರ ಇಲ್ಲಿ ಜಾಸ್ತಿ ಭೀತಿ ಇರ್ತದೆ, ಜಾಸ್ತಿ ಮಂದಿ ಬರ್ತಾರೆ ಶನಿವಾರ ನೆಲದಲ್ಲಿ ಊಟ ಮಾಡೋಕ್ಕೆ. ಊಟ ಮಾಡಿದ್ರೆ ಇಲ್ಲಾದರೆ ಪ್ಲೇಟ್ಸು ತಗೊಳ್ಬೋದು. ಊಟ ಇಂಟರ್ಶಿ ಆ ಥರ ಎಲ್ಲ ಹಂಚ್ಕೊಂಡು ಊಟ ಮಾಡಬೇಕು. ತುಂಬ ಭಕ್ತಿಯಿಂದ ಊಟ ಮಾಡಬೇಕು. ಅದು ನೀವೇನು ಅಂದ್ಕೊಳ್ತೀರ ಅದು ಆಗ್ತದೆ ಅಂತ ನಂಬಿಕೆ. ಮಾತಾಡಬೇಡ. ನವಗ್ರಹ ದೇವಸ್ಥಾನ, ಪಂಚಮುಖ ಆಂಜನೇಯ. ಇದು ಬಂದು ಮಠದ ಸ್ವಾಮಿಗಳ ಬೃಂದಾವನ. ಇದೆಲ್ಲ ಇಲ್ಲೆಲ್ಲ ಉಂಟು, ಇದೆಲ್ಲ ಬೃಂದಾವನ.
ಅಶ್ವತ್ಥ ಮರ ಉಂಟು, ಮತ್ತು ಅಲ್ಲಿ ನಾಗಬನ ಉಂಟು. ಸುಬ್ರಹ್ಮಣ್ಯ ದೇವಸ್ಥಾನ, ಆಚೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ. ಮತ್ತು ಅಲ್ಲಿ ಆಚೆ ಹೋದರೆ ಕೃಷ್ಣ ದೇವರ ದರ್ಶನ ಉಂಟು. ಅಲ್ಲಿ ದರ್ಶನಕ್ಕೆ ತುಂಬ ಕ್ಯೂ ಇದ್ದಾರೆ, ಅಲ್ಲಿ ಹೋಗಲಿಲ್ಲ. ನೆಕ್ಸ್ಟ್ ನಾವಿಲ್ಲಿ ಗೋಶಾಲೆ ಉಂಟು, ಇಲ್ಲೆಲ್ಲ ದನಗಳೆಲ್ಲ ಸಾಕ್ತಾರೆ, ತುಂಬ ದನ ಉಂಟು. ಇಲ್ಲೆಲ್ಲ ನೋಡು ಅಂತ ಈಚೆ ಬಂದರೆ ನಾವು ದನ ನೋಡ. ನೋಡ್ಕೋ, ಕೆಲವ್ದು ತಾಡ್ತದೆ ಕೆಲವುದು. ಬಿಡಮ್ಮ, ನೋಡಿ ಬಸವ ತುಂಬ ನಿಂತಿದೆ, ಪಾಪ ಉಂಟು. ಬರ್ತೇನೆ. ಎಲ್ಲ ಕೆಲವುದು ಮೂರ್ತಿ ಎಲ್ಲ ಉಂಟು. ನಾವೊಂದು ಪದದ ತಗೊಂಡ್ರೆ. ಮತ್ತು ಇಲ್ಲಿ ಬಂದು ಎದುರುಗಡೆ ರಥ ಉಂಟು, ಮತ್ತು ಅಲ್ಲಿಂದ ಕನಕನ ಗೋಪುರ ಬರ್ತದೆ. ಕನಕದಾಸರು ಒಳಗಡೆ ಭಟ್ರನವರೆಲ್ಲ ಬಿಡಲಿಲ್ಲ ಅಂತೇಳಿ ಹೊರಗಡೆ ಬಂದು ಪ್ರಾರ್ಥನೆ ಮಾಡಿದಾಗ ಕೃಷ್ಣದೇವರು ತಿರುಗಿದ್ದು ಅಲ್ಲಿಂದ ಸಹ ಕಾಣ್ತದೆ. ಆಚೆಯಿಂದ ಅಡ್ಡ ಇಲ್ಲದಿದ್ದರೆ ಕೃಷ್ಣದೇವರನ್ನು ನೋಡಲಿಕ್ಕಾಗ್ತದೆ. ಇದು ಬಂದು ಕನಕದಾಸರ ಮೂರ್ತಿ. ಪ್ರದುಷ್ಯಂತಿ ಕುಲಸ್ತ್ರಿಯಃ ತ್ರಿಷು ದುಷ್ಟ್ರಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ ಸಂಕರೋ ನರಕಾಯೇವ ಕುಲಜ್ಞಾನಂ ಕುಲಸ್ಯ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋ ಸೈಡ್ ಬಾ. ಮಂದಿರದಲ್ಲಿ ಸಭಾ ಕಾರ್ಯಕ್ರಮ ರಾಜ್ಯಾಂಗಣದಲ್ಲಿ ಸಹ ಸಭಾ ಕಾರ್ಯಕ್ರಮ ಎಲ್ಲ ಇರ್ತೇನೆ, ಡ್ಯಾನ್ಸ್ ಎಲ್ಲ ಇರಬೇಕು. ಮಕ್ಕಳೆಲ್ಲ ತುಂಬ ಬಂದಿದ್ರು. ಸ್ವಲ್ಪ ಹೊತ್ತು ನಿಂತ್ವೆ, ಅಲ್ಲಿಂದ ಮತ್ತೆ ಹೋದ್ವೆ.
ಬಸ್ಸಲ್ಲಿದ್ದು ಅಂತ ಹೇಳಿದಾಗ ಅಮ್ಮ ಫೋನ್ ಮಾಡಿದ್ರು, ಅಮ್ಮನೂ ಬರ್ತಾ ಹೇಳಿದರು. ನಮ್ಮ ಮಂಚಿಯಿಂದ ಸ್ವಲ್ಪವೇ ದೂರ ಉಡುಪಿಗೆ, ಹಾಗೆ ಅಮ್ಮನೂ ಬಂದಿದ್ರು. ಅಮ್ಮನಿಗೇನೋ ಹೇಳ್ತಾ ಮಾತಾಡ್ತಾ ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಸಭಾ ಕಾರ್ಯಕ್ರಮ ತುಂಬ ಲೇಟ್ ಆಗ್ತಿತ್ತೇನೋ, ಅದುವರೆಗೆ ಸ್ಟಾರ್ಟ್ ಆಗಿರಲಿಲ್ಲ. ಅಲ್ಲಿಂದ ನಾವು ಪಾಸ್ ಆದ್ವಿ. ಇದೇ ನೋಡಿ ಕೃಷ್ಣನ ಕನಕಗಿಂಡಿ. ಅಲ್ಲಿಂದ ಕಾಣ್ತಾ ಇಲ್ಲ, ಅಲ್ಲಿ ಆಚೆ ಸೈಡಿಂದ ಅಡ್ಡ ಇದ್ದಾರೆ, ಅವರನ್ನ ಹೇಳಿ ಕೇಳ್ತಾ ಇದ್ರಲ್ಲ. ಆಚೆ ಸೈಡಲ್ಲಿ ಯಾರು ಇಲ್ಲ. ಅನಂತೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ಹಳೆಯ ದೇವಸ್ಥಾನ ಇದು. ಎಲ್ಲಿಗೆ ಹೋಗಿ ಗೊಬ್ಬರ ಎಲ್ಲ ನೋಡಬೇಕಾದ್ರೆ ಗೊತ್ತಾಗ್ತದೆ. ಇದರ ಸುತ್ತಾಕಿ ಬಂದು ಇವತ್ತು ನಾವು ಬರ್ಬೇಕಾದ್ರೆ ಲೇಟ್ ಆಗಿತ್ತು. ಒಳಗಿನ್ನೂ ಅಲ್ಲೆಲ್ಲ ದೇವಸ್ಥಾನ ಇತ್ತು, ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ, ಎಲ್ಲ ಬಂದಾಗಿತ್ತು. ಮಧ್ಯಾಹ್ನ ಬಂದು 2 ಗಂಟೆ ಆಗಿದೆ. ಬಂದು ರಾಘವೇಂದ್ರ ಸ್ವಾಮಿ ಮಠ, ಇಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ಬಂದ್ವಿ. ಹೀಗಿತ್ತು ಇವತ್ತಿನ ಈ ನನ್ನ ವಿಡಿಯೋ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.